ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರಜ್ಯೂಸ್ ಬ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ಫ್ರೆಶ್ ಬ್ಲಾಗ್ ಕಂಟೆಂಟ್ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪಾ ಇವತ್ತು ಹೊಸ ವಿಷಯ ಅಂತ ಹೇಳಕ್ ಬಂದ್ರೆ, ಸೊ ಬರ್ಡ್ಸ್ಗೆ ನ್ಯಾಚುರಲ್ ಆಗಿ ಡಿವಾರ್ಮ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಡಿವಾರ್ಮ್ ಮಾಡೋದು ಹೆಂಗೆ ಅಂತ ಈ ಕಮಿಂಗ್ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ನನ್ನ ನಾರ್ಮಲ್ ಸೆಟಪ್. ಇಲ್ಲಿ ಬಜ್ಜೀಸು ಆಮೇಲೆ ಅದು ಬಂದ್ರೆ ಈ ಕಾಕ್ಟೇಲ್ಸು, ಇಲ್ಲ ನಮ್ಮ ಮಾಂಕ್ ಫೀಮೇಲ್ ಆಲ್ಮೋಸ್ಟ್ ರೆಡಿ ಆಗಿದೆ. ನಿಮ್ಗೆ ಅದು ಫೀಮೇಲ್ ರೆಡಿ ಆಗಿದ್ದ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿಂದ ಏನ್ ಇವತ್ತು ಹೊಸ ಕಂಟೆಂಟ್ ಅಂತ ಹೇಳೋದಂದ್ರೆ, ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರೋ ಫ್ರೆಶ್ ಬೇವಿನ ಸೊಪ್ಪು. ಸೊ ಈ ಫ್ರೆಶ್ ಬೇವಿನ ಸೊಪ್ಪು ಏನಕ್ಕೆ? ಸೊ ಬೇವಿನ ಸೊಪ್ಪು ಅಂದ್ರೆ ನೀಮ್ ಲೀವ್ಸ್ ಏನಿದೆಯೋ ಇದು ಒನ್ ಆಫ್ ದ ನ್ಯಾಚುರಲ್ ಡಿವಾರ್ಮರ್ಸ್. ಅಂದ್ರೆ ಈ ಬರ್ಡ್ಗೆ ನ್ಯಾಚುರಲ್ ಆಗಿ ನೀವು ಡಿವಾರ್ಮ್ ಮಾಡ್ಬೇಕು ಅಂದ್ರೆ ನೀವು ನೀಮ್ನ ಡೈರೆಕ್ಟ್ ಆಗಿ ಬರ್ಡ್ಸ್ಗೆ ಹಾಕ್ಬೋದು. ಸೊ ಇದನ್ನ ಬರ್ಡ್ಸ್ ಒಂದು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ತವೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಬರ್ಡ್ಸ್ ಅದು ಸೊಪ್ಪು ಅಂದ್ಬಿಟ್ಟು ಕನ್ಸ್ಯೂಮ್ ಮಾಡ್ತಾವೆ. ಅದೇನು ನಾವು ಒಂದ್ ಲೀಫ್ ಇಲ್ಲ ಅರ್ಧ ಲೀಫ್ ತಿಂದ್ರೆ ಸಾಕಾಗುತ್ತೆ ನಿಮ್ಗೆ. ಅದ್ಬಿಟ್ರೆ ಅಪಾರ್ಟ್ ಫ್ರಮ್ ಡಿವಾರ್ಮಿಂಗ್ ಏನಕ್ಕೆ ಇಂಪಾರ್ಟೆಂಟ್? ಸೊ ಒನ್ ಆಫ್ ದ ಮೇಜರ್ ರೀಸನ್ ಡಿವಾರ್ಮಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಒಂದೊಂದು ಬರ್ಡ್ಸ್ ಅಬ್ಸರ್ವ್ ಮಾಡಿದ್ರೆ ಒಂದೊಂದು ಬರ್ಡ್ಸ್ ಅಲ್ಲಿ ಗ್ರೋತೆ ಆಗಲ್ಲ. ಅಂದ್ರೆ ಈ ಫೆದರ್ಸ್ ಕ್ವಾಲಿಟಿ ಆಗ್ಲಿ, ಇಲ್ಲ ಬರ್ಡ್ ಸ್ವಲ್ಪ ವೆಯ್ಟ್ ಬರೋದಾಗ್ಲಿ, ಅವೆಲ್ಲ ಏನು ಬರಲ್ಲ. ಸೊ ಹಿಂಗೆ ಆಕ್ಟಿವ್ ಆಗಿ ಕೂಡ ಇರಲ್ಲ ನಿಮ್ಗೆ ಬರ್ಡ್ಸ್. ಸೊ ಇಲ್ಲಿ ನೀವೇನ್ ನೋಡ್ತಾ ಇದೀರೋ ಈ ತರ ಆಕ್ಟಿವ್ ಆಗಿ ಓಡಾಡ್ಕೊಂಡಾಗ್ಲಿ ಆ ತರ ಅದು ಇರಲ್ಲ. ಸೊ ಇದು ಏನಕ್ಕೆ ಡಿವಾರ್ಮಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಹೊಟ್ಟೆ ಒಳಗೆ ಏನ್ ಹುಳಗಳಿರ್ತಾವೋ ಇವೆಲ್ಲ ಯಾವುದು ನಿಮ್ಗೆ ಬರ್ಡ್ಸ್ ಗ್ರೋತ್ ಆಗಕ್ಕೆ ಹೆಲ್ಪೇ ಮಾಡಲ್ಲ. ಅಂದ್ರೆ ಈ ಒಳಗಿರೋ ಹುಳಗಳು ನಿಮ್ ಬರ್ಡ್ಸ್ಗೆ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಏನ್ ಕೊಟ್ಟು ಪ್ರೊವೈಡ್ ಮಾಡಿದ್ರು ಇದೆಲ್ಲ ಹುಳದ್ದು ಗ್ರೋತ್ ಆಗುತ್ತೆ ಹೊರತು ನಿಮ್ ಬರ್ಡ್ಸ್ ಗ್ರೋತ್ ಒಂಚೂರು ಆಗಲ್ಲ. ನಾನು ಹೇಳ್ದಂಗೆ ಇವಾಗ ಬರ್ಡ್ಸ್ ಹೊಟ್ಟೆ ಒಳಗೆ ಈ ವಾರ್ಮ್ಸ್ ಆಗ್ಲಿ, ಇಲ್ಲ ಒಂದೊಂದ್ಸತಿ ಟೇಪ್ ವಾರ್ಮ್ಸ್ ಬರ್ಬಹುದು, ಆ ಚಾನ್ಸಸ್ ಇದೆ. ಅದ್ ಬಿಟ್ರೆ ಈ ನಾರ್ಮಲ್ ಆಗಿ ಬರ್ಡ್ಸ್ ಒಂದೊಂದು ಗ್ರೋತ್ ಆಗಲ್ಲ. ನೀವು ಮರಿಯಿಂದ ನೋಡಿದ್ರು ಈ ನಾರ್ಮಲ್ ನಮ್ ಹ್ಯೂಮನ್ಸ್ಗೆ ಹೆಂಗೆ ಜಂತುಳ ಅಂತ ಹೇಳ್ತಾರೋ ಅದೇ ರೀತಿ ಬರ್ಡ್ಸ್ಗೆ ವಾರ್ಮ್ಸ್ ಅಂತ ಬರುತ್ತೆ ಹೊಟ್ಟೆ ಒಳಗೆ. ಸೊ ಈ ವಾರ್ಮ್ಸ್ ಹೆಂಗೆ ಆಕ್ಟ್ ಮಾಡುತ್ತೆ ಅಂದ್ರೆ, ನಿಮ್ಗೆ ನಾರ್ಮಲ್ ಆಗಿ ಆ ಬರ್ಡ್ಸ್ ಗ್ರೋತೆ ಆಗಲ್ಲ, ಫುಲ್ಲು ಸಣ್ಣ ಇರ್ತದೆ. ಆಮೇಲೆ ಬರ್ಡ್ಸ್ ಯಾವಾಗಲೂ ಸಿಕ್ಕಾಗಿರೋ ತರ ಇರ್ತದೆ. ಸೊ ನೀವ್ ಏನೇನ್ ನ್ಯೂಟ್ರಿಯೆಂಟ್ಸ್ ಪ್ರೊವೈಡ್ ಮಾಡ್ತೀರೋ ಅದು ಯಾವ್ದು ಬರ್ಡ್ಸ್ ಇದಕ್ಕೆ ಸೇರಲ್ಲ. ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕು, ನ್ಯಾಚುರಲ್ ಡಿವಾರ್ಮಿಂಗ್ ಮಾಡ್ಬೇಕು ಅಂದ್ರೆ ನೀವು ಬೇವಿನ ಸೊಪ್ಪು ಉಪಯೋಗಿಸ್ಬೋದು. ಸೊ ನೀವು ನಾರ್ಮಲ್ ಆಗಿ ಇಲ್ಲ ನಾನು ಮೆಡಿಸಿನ್ಸ್ ಯೂಸ್ ಮಾಡಿ ನೀವು ಮಾಡ್ತೀನಿ ಅಂದ್ರೆ, ನೀವು ನೋವಾಮ್ ಅಂತ ಒಂದು ಬರುತ್ತೆ, ಇಲ್ಲ ಅಲ್ಬೆಂಡೋಸಾಲ್ ಬರುತ್ತೆ, ಇಲ್ಲ ಎಷ್ಟೊಂದು ನಾರ್ಮಲ್ ನಮ್ ಹ್ಯೂಮನ್ಸ್ ಏನ್ ಕನ್ಸ್ಯೂಮ್ ಮಾಡ್ತಾರೋ ಅದೇ ರೀತಿ ನಿಮ್ಗೆ ಡಿವಾರ್ಮಿಂಗ್ ನಿಮ್ಗೆ ಸಿರಪ್ ಬರುತ್ತೆ. ಸೊ ಈ ಡಿವಾರ್ಮಿಂಗ್ ಸಿರಪ್ ನ ನೀವು ಡೈರೆಕ್ಟ್ ಆಗಿ ಬಾಯಿಗೆ ಡೈರೆಕ್ಟ್ ಆಗಿ 1 ಡ್ರಾಪ್ 2 ಡ್ರಾಪ್ಸ್ ಆದ್ರೂ ಹಾಕ್ಬೋದು. ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ನೀರೊಳಗೆ ಮಿಕ್ಸ್ ಮಾಡಿಕೊಟ್ರು ಅದು ಕನ್ಸ್ಯೂಮ್ ಮಾಡಿದ್ರೆ ಸಾಕು. ಬರ್ಡ್ಸ್ ಒಂದೊಂದು ಸ್ಟೆಮ್ ಅಂದ್ರೆ ಒಂದು ಚಿಕ್ಕದು ಈ ಪಾರ್ಟ್ ಅಂದ್ರೆ ಈ ಸ್ಟೆಮ್ ಏನಿರುತ್ತೋ ಅದು ಎಲ್ಲ ಪ್ರತಿಯೊಂದು ಅದು ಬಾಯಲ್ಲಿ ತಿಂದಾಗ ಅದ್ರದ್ದು ಫುಲ್ಲು ಫ್ಲೇವರ್ಸ್ ಎಲ್ಲ ಪ್ರತಿಯೊಂದು ಅದು ಬಾಯೊಳಗೆ ರೀಚ್ ಆಗುತ್ತೆ. ನೀವು ನೋಡಿದ್ರೆ ಹಾಕಿದ ತಕ್ಷಣ ಎಲ್ಲ ಬಂದು ತಿಂತವೆ. ಕಾಮನ್ ಆಗಿ ಬಂದು ಅದು ಒಂದು ಚ್ಯೂ ಮಾಡಿದ್ರೆ ಸಾಕು, ಅದು ಆ ಮೆಡಿಸಿನಲ್ ಪ್ರಾಪರ್ಟೀಸ್ ನಿಮ್ಮಲ್ಲಿ ಏನಿದೆಯೋ ಅದು ಪ್ರತಿಯೊಂದು ಅದ್ರ ಬಾಡಿ ಒಳಗೆ ಹೋಗುತ್ತೆ. ಬರ್ಡ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಿದೆ. ಇಲ್ಲಿ ಬಜೀಸ್ ಒಂದೊಂದು ಮರಿಗಳಿದೆ. ಸೊ ನೀವು ಮರಿಗಳಿಂದ ಆದಷ್ಟು ನೀಮ್ನ ನೀವು ಹಾಕ್ತಾ ಬಂದ್ರೆ ಅವೆಲ್ಲ ಅಡ್ಜಸ್ಟ್ ಆಗ್ತಾ ಬರುತ್ತೆ. ಯಾಕಂದ್ರೆ ನೀಮು ಕಹಿ ಇರೋದ್ರಿಂದ ಜನರಲ್ ಆಗಿ ಬರ್ಡ್ಸ್ ಕನ್ಸ್ಯೂಮ್ ಮಾಡಲ್ಲ, ಬಟ್ ಬರ್ಡ್ಸ್ಗೆ ಆ ಟೇಸ್ಟ್ ಗೊತ್ತಾಗಲ್ಲ. ಸೊ ಇಲ್ಲಿ ಸ್ವಲ್ಪ ಮರಿ ಇರೋದ್ರಿಂದ ಸ್ವಲ್ಪ ಭಯ ಇದೆ. ಅದು ಬಿಟ್ರೆ ನೋಡೋಣ ಏನ್ ಮಾಡ್ತಾವೆಲ್ಲ ಸೊಪ್ಪು ಹಾಕಾದ್ಮೇಲೆ. ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಅಬ್ಸರ್ವ್ ಮಾಡ್ತವೆ ಏನ್ ಹಾಕೋದೆ ಅಂತ. ಸೊ ಇಲ್ಲಿ ನೀವು ನೋಡೋದಾದ್ರೆ ಹೆಲಿಕಾಪ್ಟರ್ ಬಿಜಿಸು, ಅಲ್ಲಿಂದ ಇಲ್ಲಿ
ಕಾಕ್ಟೈಲ್ ಪೇರು ಎಲ್ಲ ನ್ಯಾಚುರಲ್ ಆಗಿ ಎಲ್ಲ ನೀವು ಮೆಡಿಕಲ್ ಪ್ರಾಪರ್ಟೀಸ್ನು ಬರ್ಡ್ಸ್ಗೆ ಪ್ರೊವೈಡ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡೋದಾದ್ರೆ ನನ್ನ ಸಂಚಿಕು ತುಂಬಾ ನಾಟಿ ಸಂಚಿಕಿದು. ಸೊ ಇಲ್ಲಿ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಬರ್ಡ್ಸು ಕನ್ಸ್ಯೂಮ್ ಮಾಡ್ತಿದೆ. ಸೊ ಇದು ನಾನು ಹೇಳ್ದಂಗೆ ನ್ಯಾಚುರಲ್ ಡಿವಾರ್ಮರ್ಸು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರೈನ್ಬೋ, ಹೆಲಿಕಾಪ್ಟರ್ಸು ಎಲ್ಲ ಕನ್ಸ್ಯೂಮ್ ಮಾಡ್ತಿದೆ. ಸೊ ಇಲ್ಲಿಂದ ಇಲ್ಲಿ ಬರೋದಾದ್ರೆ ಇಲ್ಲಿ ನೋಡಿ ಮೈನ್ ಆಗಿ ಮರಿಗಳು ಕನ್ಸ್ಯೂಮ್ ಮಾಡುತ್ತೆ. ಸೊ ನೋಡಿ ಅಲ್ಲಿ ಮರಿಗಳು ಮೈನ್ ಆಗಿ ಅದು ಬಂದು ಚೀವ್ ಮಾಡಬೇಕು, ಅದ್ರೊಳಗಿರೋ ಮೆಡಿಸಿನಲ್ ಪ್ರಾಪರ್ಟೀಸ್ ಒಳಗೆ ಹೋಗ್ಬೇಕು ನ್ಯಾಚುರಲ್ ಆಗಿ. ಸೊ ಅದು ನ್ಯಾಚುರಲ್ ಹೋದಾಗ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದೊಂದು ವಿಡಿಯೋ ಪರ್ಪಸ್ಗೆ ನಿಮಗೆ ತೋರಿಸ್ತಾ ಇರೋದು. ಸೊ ಇದೇನು ನೋಡ್ದೆ ಇರೋ ಇದು ಅಲ್ಬೆಂಡಜೋಲ್ ಸಿರಪ್. ಇದು ನಾರ್ಮಲ್ ಆಗಿ ಮಕ್ಕಳಿಗೆ ನಿಮ್ಗೆ ಡಿವಾರ್ಮಿಂಗ್ಗೆ ಅಂತ ಯೂಸ್ ಮಾಡ್ತಾರೆ, ಹ್ಯೂಮನ್ಸ್ಗೆ. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಅದ್ ಬಿಟ್ರೆ ನ್ಯಾಚುರಲ್ ಆಗಿ ಡಿವಾರ್ಮ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಬೇವಿನ ಸೋಪ್ ಬೆಸ್ಟು. ಸೊ ಡಿವಾರ್ಮ್ ಮಾಡೋದ್ರಿಂದ ಹೊಟ್ಟೆ ಒಳಗಿರೋ ಹುಳಗಳಾಗ್ಲಿ, ಆಮೇಲೆ ಏನೇನೆಲ್ಲ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇದೆಯೋ ಅದೆಲ್ಲ ಕ್ಲೀನ್ ಆಗ್ತಾ ಬರುತ್ತೆ. ಸೊ ನಿಮ್ ಬರ್ಡ್ಸ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಇದನ್ನ ನೀವು ಒನ್ಸ್ ಚಿಕ್ಸ್ ಎಲ್ಲ ಹ್ಯಾಚ್ ಆಗಿ ಈಚೆ ಬರೋ ಟೈಮಲ್ಲಿ ನೀವು ಮಾಡ್ಬೋದು. ಅದು ಬಿಟ್ರೆ ನೀವು ಪ್ರತಿ ಮಂತ್ ಆರ್ 2 months ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಆದ್ರೂ ಮಂತ್ಲಿ ಒನ್ಸ್ ನಾನು ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಬರ್ಡ್ಸ್ಗೆ ಗುಡ್ ಬ್ಯಾಕ್ಟೀರಿಯಾಸ್ ಕೂಡ ಡೆವಲಪ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಸಂಚಿಗೆ ಹೆಂಗ್ ಆಟ ಆಡ್ತಿದೆ ಅಂತ. ಸೊ ಅದರಿಂದ ನೀವು 2 months ಒನ್ಸ್ ನೀವು ಡಿವಾರ್ಮಿಂಗ್ ಮಾಡಿದ್ರೆ ಬೆಟರ್, ಯಾಕಂದ್ರೆ ಗುಡ್ ಬ್ಯಾಕ್ಟೀರಿಯಾಸು ಇರುತ್ತೆ ಅದರಲ್ಲಿ. ಸೊ ಇಟ್ ಆಕ್ಟ್ಸ್ ಆಸ್ ಏನೋ ಒಂದು ಒಳ್ಳೆ ಗ್ರೋತ್ ಆಗಿ ಆಕ್ಟ್ ಮಾಡುತ್ತೆ ಗುಡ್ ಬ್ಯಾಕ್ಟೀರಿಯಾಸು. ಸೊ ನೀವು ಡಿವಾರ್ಮ್ ಮಾಡಿದಾಗ ಬೋತ್ ಗುಡ್ ಬ್ಯಾಕ್ಟೀರಿಯಾಸ್ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎರಡೂ ಬರ್ಡ್ಸ್ ಹೊಟ್ಟೆ ಒಳಗಿಂದ ಕ್ಲೀನ್ ಆಗ್ತಾ ಬರುತ್ತೆ. ಆಮೇಲೆ ವಾಮ್ಸ್ ಏನಿದೆಯೋ ಆ ವಾಮ್ಸು ಎಲ್ಲ ಕೂಡ ನಿಮ್ಗೆ ಕ್ಲೀನ್ ಆಗಿರುತ್ತೆ. ಅದಾದ್ಮೇಲೆ ಬರ್ಡ್ ನಿಮಗೆ ಕನ್ಸಂಪ್ಷನ್ ಆಗ್ಲಿ ಗ್ರೋತ್ ಆಗ್ಲಿ ಎಲ್ಲ ಪ್ರಾಪರ್ ಆಗಿ ಬರುತ್ತೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಇದು. ಒನ್ ಮೋರ್ ಥಿಂಗ್ ಏನ್ ನೀವ್ ಮಾಡೋದು ಅಂದ್ರೆ ನೀವು ನೀಮ್ ಲೀವ್ಸ್ ನ ಡ್ರೈ ಮಾಡ್ಬಿಟ್ಟು ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ಆಗ್ಲಿ ಇಲ್ಲ ಕೇಜ್ ಒಳಗಾಗ್ಲಿ ನೀವು ಸುಮ್ಮನೆ ಹಂಗೆ ಹಾಕಿದ್ರು ನೀವು ಮೈಟ್ಸ್ ಪ್ರಾಬ್ಲಮ್ ಏನಿದೆಯೋ ಅದು ಕಾಮನ್ ಆಗಿ ಮೈಟ್ಸ್ ಪ್ರಾಬ್ಲಮ್ ಬರಲ್ಲ ನಿಮ್ಗೆ. ಸೊ ಅದು ಒಂದು ಅಡ್ವಾಂಟೇಜ್ ಇದೆ. ಸೊ ಇದು ಇವತ್ತಿನ ಈ ಮಿನಿ ಬ್ಲಾಗ್ ಕಂಟೆಂಟು. ಸೊ ಇದನ್ನ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ನಿಮ್ ಬರ್ಡ್ಸ್ ನ ನೀವು ತುಂಬಾ ಹೆಲ್ದಿಯಾಗಿ ಇಟ್ಬೋದು, ನ್ಯಾಚುರಲ್ ಆಗಿ ಡಿವಾರ್ಮ್ ಮಾಡ್ಬೋದು ಅಂತ ಹೇಳ್ತಾ ಈ ಶಾರ್ಟ್ ಮಿನಿ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ, ನನ್ನ ಈ ಚಾನಲ್ನ ಇನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.